ಅಂತರ ಬಾಳಿನಲ್ಲಿ ಹೊಸ ಬೆಳಕು, ಕತ್ತಲೆಯಲ್ಲಿದ್ದವರ ಕೈ ಹಿಡಿದ ಮಿತ್ರ ಜ್ಯೋತಿ, ಕಣ್ಣಿಲ್ಲದವರಿಗಾಗಿ ಆಡಿಯೋ ಲೈಬ್ರರಿ. ಇದುವೇ ಈ ಹೊತ್ತಿನ ವಿಶೇಷ ಅರಳುವ ಹೂವುಗಳೇ. ಅಂಧತನ ಅಥವಾ ಅಂಗಹೀನತೆ ಶಾಪ ಅಂತ ಅನ್ಕೊಳ್ತೀವಿ. ಆದರೆ ಅಂತಹ ಶಾಪಗ್ರಸ್ತರಿಗೂ ಸರಿಯಾದ ನೆರವು ಸಿಕ್ಕರೆ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಹಲವು ಉದಾಹರಣೆಗಳಿವೆ. ಅಂಧತ್ವವನ್ನೇ ಸವಾಲಾಗಿ ಸ್ವೀಕರಿಸಿ ಬಾಳಿಗೆ ಬೆಳಕು ಹಚ್ಚಿಕೊಂಡವರ ಯಶೋಗಾಥೆ ಇಲ್ಲಿದೆ. ಕಿರಣಗಳೇ ಬಣ್ಣಿಸಿರಿ, ಇರುಳಿಂದೆ ಬೆಳಕೊಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವಿ ಓ ಮನವಿ ನೀ ಅಳುಕದಿರು. ಈತ ಆಕಾಶ್, ದೂರದ ಉತ್ತರ ಕರ್ನಾಟಕದ ನಿಪ್ಪಾಣಿ ಬಳಿಯ ಹಳ್ಳಿ ಹೈದ. ಅಂಧತ್ವವನ್ನೇ ಸವಾಲಾಗಿ ಸ್ವೀಕರಿಸಿದ ಈತ ಈಗ ದ್ವಿತೀಯ ಪಿಯುಸಿಯಲ್ಲಿ 75% ಅಂಕ ಪಡೆದು ಬೆಂಗಳೂರಿನಲ್ಲಿ ಕಂಪ್ಯೂಟರ್ ತರಬೇತಿಗೆ ಬಂದಿದ್ದಾನೆ. SSLC ತನಕ ಕುರುಡರಿಗಾಗಿಯೇ ಇರುವ ಬ್ರೈಲ್ ಪುಸ್ತಕಗಳಲ್ಲೇ ಓದಿದ್ರೂ ಆನಂತರ ಜೊತೆಯಾಗಿದ್ದು ಆಡಿಯೋ ಕ್ಯಾಸೆಟ್ಗಳು. ಮಿತ್ರ ಜ್ಯೋತಿ ಎಂಬ ಸಂಸ್ಥೆ ಅಂಧರಿಗಾಗಿಯೇ ಪಠ್ಯ ಪುಸ್ತಕಗಳನ್ನು ಆಡಿಯೋ ಕ್ಯಾಸೆಟ್ಗಳಾಗಿ ಮಾರ್ಪಡಿಸಿದ್ದು ಈತನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಯಿತು. ಈಗ ನಾನು ಅದೇ ದ್ವಿತೀಯ PUCಯಲ್ಲಿ ಉತ್ತಮ 82% ಮಾಡಿದ್ದೇನೆ. ಈಗ ಮುಂದೆ ಉನ್ನತ ಶಿಕ್ಷಣ ಮಾಡೋದಕ್ಕಾಗಿ ಕಂಪ್ಯೂಟರ್ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಇದು ಏನು ನಮ್ಮ ಸ್ಕ್ರೀನ್ ರೀಡರ್ ಇರುತ್ತಲ್ಲ ಜಾಜು, ಆ ಜಾಜ್ ಸಾಫ್ಟ್ವೇರ್ ನಮಗೆ ಹೆಲ್ಪ್ ಆಗುತ್ತೆ. ಮುಂದೆ ನಮಗೆ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿಬಿಟ್ಟು ನಮ್ಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ತೊಗೊಳ್ಳೋಕ್ಕೆ ಅದು ಕಂಪ್ಯೂಟರ್ ಹೆಲ್ಪ್ ಮಾಡೋದ್ರಿಂದ ನಾನು ಇಲ್ಲಿ ಬೇಸಿಕ್ ಕಂಪ್ಯೂಟರ್ನ ತರಬೇತಿ ಪಡೆದು ಮಿತ್ರ ಜೊತೆಯಲ್ಲಿ ಮುಂದೆ ಡಿಗ್ರಿ ಕಂಟಿನ್ಯೂ ಮಾಡಿ MA ಮಾಡಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಬೇಕಂತ ಇದ್ದೀನಿ. ಆಕಾಶ್ನಂತಹ ಸಾವಿರಾರು ಅಂಧ ವಿದ್ಯಾರ್ಥಿಗಳಿಗೆ ಈ ಆಡಿಯೋ ಕ್ಯಾಸೆಟ್ಗಳೇ ಪಠ್ಯ ಪುಸ್ತಕಗಳಾಗಿವೆ. ಕಣ್ಣಿಲ್ಲದ ಬದುಕಲ್ಲೂ ಶೈಕ್ಷಣಿಕ ಸಾಧನೆಗೆ ದಾರಿ ತೋರುವ ಗುರುವಾಗಿವೆ. ಅಂಧ ವಿದ್ಯಾರ್ಥಿಗಳಿಗೆ ಬ್ರೈಲ್ ಬಿಟ್ರೆ ಪರ್ಯಾಯ ವ್ಯವಸ್ಥೆಯೇ ಇಲ್ಲದ ಕಾಲದಲ್ಲಿ ಇಂಥದ್ದೊಂದು ಯೋಜನೆಗೆ ಕೈ ಹಾಕಿದ್ದು ಮಿತ್ರ ಜ್ಯೋತಿ ಎಂಬ ಸಂಸ್ಥೆ. ಸ್ವತಃ ಅಂಧರಾಗಿರುವ ಸಂಸ್ಥೆಯ ರೂವಾರಿ ಮಧು ಸಿಂಘಲ್ ಈ ಯೋಜನೆಯ ಹಿಂದಿನ ಶಕ್ತಿ. ಹುಟ್ಟಿ ಬೆಳೆದದ್ದು ದೂರದ ಹರಿಯಾಣದಲ್ಲಿ. ಪಂಜಾಬಿ ಮತ್ತು ಹಿಂದಿ ಭಾಷೆಯ ಪಠ್ಯ ಪುಸ್ತಕಗಳು, ಸಾಹಿತ್ಯಗಳು ಬ್ರೈಲ್ನಲ್ಲಿ ಸಿಗುತ್ತಿದ್ದರಿಂದ ಸುಲಭವಾಗಿ ಸ್ನಾತಕೋತ್ತರ ವಿದ್ಯಾಭ್ಯಾಸ ಮುಗಿಸಿದ್ರು. ಆದರೆ ಕರ್ನಾಟಕದಲ್ಲಿ ಅಂಧರಿಗೆ ಯಾವುದೇ ಸಾಹಿತ್ಯವೂ ಸಿಗುತ್ತಿಲ್ಲ ಎಂಬ ವಿಷಯವೇ ನೂತನ ಯೋಜನೆಗೆ ಕೈ ಹಾಕಲು ಪ್ರೇರಣೆ ನೀಡಿತು. ಚಾಲೆಂಜ್ ತುಂಬ ಇತ್ತು. ನಾನು ಹರಿಯಾಣದಿಂದ ಇಲ್ಲಿ ಬಂದಿದ್ದೀನಿ. ಬಂದ ಮೇಲೆ ಭಾಷೆ ಬರಲ್ಲ, ಆಮೇಲೆ ಕಲ್ಚರ್ಸ್ ಡಿಫ್ರೆನ್ಸ್ ಇರುತ್ತೆ. ಹೇಗೆ ಅವ್ರ ಜೊತೆಗೆ ಪಿಕಪ್ ಮಾಡೋದು, ಹೇಗೆ ಕೆಲಸ ಮಾಡೋದು ತುಂಬ ಚಾಲೆಂಜ್ ಆಯಿತು. ಆಮೇಲೆ ಸ್ವಲ್ಪ ಲ್ಯಾಂಗ್ವೇಜ್ ಕಲ್ತಿದ್ದೆ. ಆಮೇಲೆ ಈ ಜನಗಳ ಜೊತೆಗೆ ಹೇಗೆ ಕೆಲಸ ಮಾಡೋದು, ನಮಗೆ ಎಜುಕೇಷನ್ ಆಗಿತ್ತು, ಬಟ್ ಹೌ ಟು ರನ್ ಆ್ಯನ್ ಆರ್ಗನೈಸೇಷನ್ ವಾಸ್ ಎ ವೆರಿ ನ್ಯೂ ಥಿಂಗ್ ಫಾರ್ ಮೀ. ಸೊ ಹೇಗೆ ರನ್ ಮಾಡೋದು, ಹೇಗೆ ಜನಗಳ ಜೊತೆಗೆ ಕೆಲಸ ಮಾಡೋದು, ದಟ್ ವಾಸ್ ಎ ವೆರಿ ನ್ಯೂ ಚಾಲೆಂಜ್ ಫಾರ್ ಮೀ, ಬಟ್ ಸಮ್ಹೌ ಐ ಆಮ್ ಡೂಯಿಂಗ್ ಇಟ್. ಮಿತ್ರ ಜ್ಯೋತಿ ಮಧುವಿನ ಕನಸಿನ ಕೂಸು. ಇದರ ಉದ್ಯಾನದ ರೂಪುರೇಷೆ, ಕಟ್ಟಡದ ಅಂದಚಂದವನ್ನ ಮೊದಲ್ಗೊಂಡು ಇಲ್ಲಿಯ ಎಲ್ಲಾ ಕಾರ್ಯಗಳಲ್ಲೂ ಇವರ ಅಭಿರುಚಿ ಎದ್ದು ಕಾಣುತ್ತದೆ. ಕರ್ನಾಟಕದ ಭಾಷೆ, ಸಂಸ್ಕೃತಿಯ ಪರಿಚಯವೇ ಇಲ್ಲದ ಮಧು ಹರಿಯಾಣದಿಂದ ಕರ್ನಾಟಕಕ್ಕೆ ಬಂದು ಇಲ್ಲಿ ಅಂಧರಿಗಾಗಿ ಇಂಥದ್ದೊಂದು ಸಂಸ್ಥೆ ಸ್ಥಾಪಿಸುವುದು ಕಡಿಮೆ ಸವಾಲಿನದೇನೂ ಆಗಿರಲಿಲ್ಲ. ಮಿತ್ರ ಜ್ಯೋತಿ ಅಂಧರ ಬದುಕಿಗೆ ದಾರಿದೀಪವಾಗಿದೆ. ಅಲ್ಲಿರೋ 18,000ಕ್ಕೂ ಹೆಚ್ಚು ಆಡಿಯೋ ಕ್ಯಾಸೆಟ್ಗಳು ಸಾವಿರಾರು ಅಂಧರ ವಿದ್ಯಾಭ್ಯಾಸಕ್ಕೆ ಒತ್ತಾಸೆಯಾಗಿವೆ. ಇಂಥದ್ದೊಂದು ವಿನೂತನ ಆಡಿಯೋ ಲೈಬ್ರರಿ ಹೇಗಿದೆ, ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳೋದಕ್ಕಿಂತ ನೀವು ನೋಡಿದ್ರೇನೆ ಚೆನ್ನ.
ಇದೊಂದು ವಿನೂತನ ಲೈಬ್ರರಿ. ಇಲ್ಲಿ 5ನೇ ತರಗತಿಯಿಂದ ಮೊದಲ್ಗೊಂಡು ಸ್ನಾತಕೋತ್ತರ ತರಗತಿಯವರೆಗೆ ಎಲ್ಲ ಪಠ್ಯ ಪುಸ್ತಕಗಳನ್ನು ಓದಿ ಆಡಿಯೋ ಕ್ಯಾಸೆಟ್ಗಳಾಗಿ ಪರಿವರ್ತಿಸಲಾಗಿದೆ. ಇದು ಕಡಿಮೆ ಕೆಲಸವಲ್ಲ. ಮೊದಲು ಪಠ್ಯಪುಸ್ತಕಗಳನ್ನು ಸ್ಟುಡಿಯೋದಲ್ಲಿ ಕುಳಿತು ಓದಿ ರೆಕಾರ್ಡ್ ಮಾಡಿಕೊಳ್ಳಬೇಕು. ಆನಂತರ ಅದನ್ನು ಎಡಿಟ್ ಮಾಡಿಸಿ ಕ್ಯಾಸೆಟ್ಗಳನ್ನಾಗಿಸಬೇಕು. ಅದಕ್ಕೆ ಸೂಕ್ತ ಲೇಬಲ್ ಹಾಕಿ ಸಂರಕ್ಷಿಸಿಡಬೇಕು. ಕರ್ನಾಟಕದ ಯಾವುದೇ ಮೂಲೆಯಿಂದ ಯಾವುದೇ ಪಠ್ಯಪುಸ್ತಕ ಕೇಳಿದ್ರೂ ಇಲ್ಲಿಂದ ಕಳುಹಿಸಿಕೊಡಲಾಗುತ್ತದೆ, ಅದು ಉಚಿತವಾಗಿ. ಈ ವಿಶ್ವದಲ್ಲಿನ ಎಲ್ಲವನ್ನೂ ನೀನು ಸಾಧಿಸಬಹುದು ಅಂದರು ಸ್ವಾಮಿ ವಿವೇಕಾನಂದರು. ನಾವೇನಾದರೂ ಯಶಸ್ಸು ಸಾಧಿಸಬೇಕು ಅಂತ ಇದ್ದರೆ ನಮ್ಮಿಂದ ಸಾಧ್ಯ ಅನ್ನುವುದನ್ನು ಮನಗಣಬೇಕು. ಆತ್ಮವಿಶ್ವಾಸ ಎಂಬುದು ಸಮೃದ್ಧ ಭವಿಷ್ಯಕ್ಕೆ ಸುವರ್ಣ ಕೀಲಿಕೈ. ಪ್ರಚಂಡ ಆತ್ಮವಿಶ್ವಾಸ ನಮ್ಮದಾಗಬೇಕು. ಹಾಲಿನಲ್ಲಿ ಬೆಣ್ಣೆ ಅಡಗಿ ಕುಳಿತಂತೆ ಪ್ರತಿಯೊಬ್ಬರಲ್ಲಿ ಆಂತರಿಕ ಶಕ್ತಿ ಅಡಗಿ ಕುಳಿತಿರುತ್ತದೆ. ನಾವು ನಮ್ಮ ಆಂತರಿಕ ಶಕ್ತಿಯನ್ನು ಕಂಡುಕೊಳ್ಳಬೇಕು, ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಪುಸ್ತಕಗಳಲ್ಲಿರುವ ಅಕ್ಷರಗಳಿಗೆ ಹೀಗೆ ದನಿಯಾಗುತ್ತಿರುವವರು ನಿತ್ಯಾನಂದ ಎಂಬ ನಿವೃತ್ತ ಅಧಿಕಾರಿಯಾಗಿದ್ದು, ಇಲ್ಲಿರುವ 18,000ಕ್ಕೂ ಹೆಚ್ಚು ಆಡಿಯೋ ಕ್ಯಾಸೆಟ್ಗಳಲ್ಲಿ 70%ಕ್ಕೂ ಅಧಿಕ ಕ್ಯಾಸೆಟ್ಗಳಲ್ಲಿ ಇರುವುದು ಇವರದ್ದೇ ದನಿ. ತಮ್ಮ ಧ್ವನಿಯಿಂದಲೇ ಸಾವಿರಾರು ಅಂಧ ವಿದ್ಯಾರ್ಥಿಗಳನ್ನ ತಾಕಿದ ಸಾಧನೆ ಇವರದ್ದು. ಸಮಾಧಾನ ಇನ್ನು ನನ್ನ ಜೀವನದಲ್ಲಿ ಮುಂಚಿಂದನೂ ಸಿಕ್ಕಿತ್ತಿಲ್ಲ. ನಮಗೆ ದೇವರು ಸಾಕಷ್ಟು ಪ್ರಿವಿಲೇಜಸ್ ಅಂತಲ್ಲ. ನಾನು ನಮ್ಮ ಮೇಡಮ್ ನಾವು ಪ್ರಪಂಚದ ಎಲ್ಲ ದೇಶ ಖಂಡಗಳಲ್ಲೂ ತಿರುಗಾಡಿದ್ದೀವಿ, ಎಲ್ಲ ಕಡೆನೂ ಓಡಾಡಿದ್ದೀವಿ, ದೊಡ್ಡವ್ರ ಹತ್ರ ಭೇಟಿ ಮಾಡಿದ್ದೀವಿ. ಏನೇ ಆದರೂ ಈ ಕೆಲಸ ಮಾಡಿದಾಗ ನನಗೆ ಸಿಗತಕ್ಕಂಥ ತೃಪ್ತಿ ಸಮಾಧಾನ ಇನ್ಯಾವುದರಲ್ಲೂ ಸಿಕ್ಕಿಲ್ಲಮ್ಮ. ನೀವು ಎಷ್ಟೇ ದುಡ್ಡು ಕೊಡ್ತೀನಿ. ಯಾಕೆ ಅಂದರೆ ನಾನು ಒಬ್ಬರಿಗೆ ಯಾವುದೋ ಒಂದು ರೀತಿಯಲ್ಲಿ ದೇವರು ನನಗೆ ಒಂದಿಷ್ಟು ಶಕ್ತಿ ಕೊಟ್ಟಿದ್ದಾನೆ, ಯಾವುದೋ ಶಕ್ತಿ, ಅದರಲ್ಲಿ ಸ್ವಲ್ಪ ಭಾಗ ಅವ್ರನ್ನ ನಾನು ಹಂಚ್ಕೊಡ್ತಾ ಇದ್ದೀನಲ್ಲ, ಅದು ನನ್ನ ಸುಯೋಗ ಅಂದ್ಕೊಳ್ತಾ ಇದ್ದೀನಿ. 100 ಜನ ಹೀಗೆ ದೃಷ್ಟಿಮಾಂದ್ಯರು ಓದಿದ್ದಾರೆ, ಕೆಲಸಕ್ಕೆ ಸೇರಿದ್ದಾರೆ, ಅವರು ನನ್ನ ನೆನೆಸ್ಕೊಳ್ಳಿ ಅಂತ ನಾನು ಮಾಡೋದಿಲ್ಲ, ಆದರೆ ಬೇಡ ಅಂದರೆ ಅವ್ರು ನೆನೆಸ್ಕೊಳ್ತಾರೆ. ಇದಕ್ಕಿಂತ ತೃಪ್ತಿ ನನಗೇನು ಸಿಗೋದಿಲ್ಲ ಅಂದ್ಕೊಂಡಿದ್ದೀನಿ. ಇನ್ನೊಂದು ಒಳಗುಟ್ಟೇನು ಅಂತಂದರೆ, ಈಗ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀನಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ನನಗನ್ನಿಸ್ತಾ ಇದೆ ನನಗೆ ವಯಸ್ಸು ಆಗಿಲ್ಲ ಅಂತ. ಅದೇ ವಯಸ್ಸಲ್ಲಿ ಇದ್ದೀನಿ. ನಿತ್ಯಾನಂದರದ್ದು ಇನ್ನೊಂದು ಸಾಧನೆ ಅಂದರೆ ಮೊದಲ ಬಾರಿಗೆ 15 ದಿನಕ್ಕೊಮ್ಮೆ ಧ್ವನಿ ಮುದ್ರಿತ ಮ್ಯಾಗಜಿನ್ ಹೊರತಂದು ಆ ಮೂಲಕ ಅಂಧರಿಗೆ ಮ್ಯಾಗಜಿನ್ ಅನುಭವ ನೀಡಿದ್ದಾರೆ. ಸಂಚಯ ಎಂಬ ಹೆಸರಿನ ಈ ಆಡಿಯೋ ಮ್ಯಾಗಜಿನ್ ಈಗ 200ನೇ ಹೊಸ್ತಿಲಲ್ಲಿದೆ. ನಾನು ಇದಕ್ಕೆ ಟಾಕಿಂಗ್ ಕನ್ನಡ ಮಂತ್ಲಿ ಮ್ಯಾಗಝೈನ್ ಅಂತ ಹೇಳ್ತೀನಿ. ಈ ನೀವು ಸುಧಾ, ತರಂಗ, ಕಸ್ತೂರಿ ಎಷ್ಟೋ ಪುಸ್ತಕಗಳನ್ನ ವಾರಪತ್ರಕ್ಕೆ ಮಾಸಪತ್ರಕ್ಕೆ ತರಿಸ್ತೀರಿ, ನಿಮಗೆ ಬೇಕಾದ ಸಬ್ಜೆಕ್ಟ್ ವಿಷಯಗಳನ್ನ ಓದ್ತೀರಿ, ಬಿಟ್ಟುಬಿಡ್ತೀರಿ. ಆದರೆ ಅವ್ರುಗಳಿಗೆ ದೃಷ್ಟಿಮಾಂದ್ಯರಿಗೆ ಈ ಅವಕಾಶ ಸಿಗೋದಿಲ್ಲ. ನಾನು ಅವಾಗ ಈ ಅವಕಾಶನ ನಾನು ಸದುಪಯೋಗಪಡಿಸ್ಕೊಂಡು ನಾನು ಎಲ್ಲಂದು ತರಿಸ್ತೀನಿ, ಓದ್ತೀನಿ, ಅವರ ದೃಷ್ಟಿಲಿ ನಾನು ನೋಡ್ತೀನಿ. ಅವ್ರಿಗೆ ಬೇಕಾದ್ದು, ಅವ್ರಿಗೆ ವಿಷಯ ಇಂಪಾರ್ಟೆಂಟ್ ಇರತಕ್ಕಂಥ ವಿಷಯನ ಸಂಗ್ರಹಣೆ ಮಾಡಿ, ಅಂದರೆ ಕಂಪೈಲ್ ಮಾಡಿ, ಎಡಿಟ್ ಮಾಡಿ, ಅದನ್ನು ಓದಿ ರೆಕಾರ್ಡ್ ಮಾಡಿ ಪ್ರತಿ ತಿಂಗಳು 2 ಕ್ಯಾಸೆಟ್, ತಪ್ಪದೇ 2 ಕ್ಯಾಸೆಟನ್ನು ಅವ್ರ ಮನೆಗೆ ನಾವು ತಲುಪಿಸ್ತಾ ಇದ್ದೀನಿ. ಅದರಿಂದ ಅವ್ರು ಕಾಯ್ತಾ ಇರ್ತಾರೆ ಪ್ರತಿ ತಿಂಗಳು. ಎಲ್ಲ ವಿಷಯಗಳು ಅದರಲ್ಲಿ ಇರುತ್ತೆ. ಅಕ್ಷರಗಳನ್ನು ಕಾಣಲಿಕ್ಕಾಗದ ಅಂಧರಿಗೆ ಈ ಕ್ಯಾಸೆಟ್ಗಳು ಸಾಹಿತ್ಯ ಲೋಕದ ಕಿಟಕಿಯನ್ನ ತೆರೆದು ಹೊಸ ಬೆಳಕಿನ ದರ್ಶನ ಮಾಡಿಸುತ್ತಿವೆ ಎಂದರೆ ತಪ್ಪಾಗಲಾರದು. ಅಂಧರಿಗೆ ಅಕ್ಷರ ಬೇಕು ನಿಜ, ಆದರೆ ಅದಕ್ಕೂ ಮೊದಲು ಅವರಿಗೆ ಆತ್ಮವಿಶ್ವಾಸ ಬೇಕು. ಬದುಕಿನತ್ತ ಹೆಜ್ಜೆ ಹಾಕೋದಕ್ಕೆ ಮಾರ್ಗದರ್ಶನ ಬೇಕು. ಅವರ ಕೆಲಸ ಅವರೇ ಮಾಡಿಕೊಳ್ಳೋ, ಅವರ ಖರ್ಚಿಗೆ ಅವರೇ ದುಡಿದುಕೊಳ್ಳುವ ಸಾಮರ್ಥ್ಯ ಬೇಕು. ಅದನ್ನು ನೀಡುವ ಕೆಲಸ ಮಾಡ್ತಾ ಇದೆ ಮಿತ್ರಜ್ಯೋತಿ. ಬದುಕಲ್ಲಿ ಆತ್ಮವಿಶ್ವಾಸ ಮೂಡಬೇಕು ಅಂದರೆ ಅದು ಸ್ವಾವಲಂಬಿಯಾಗಿರಬೇಕು. ಅಂಧರ ಬದುಕಲ್ಲಿ ಇಂಥದ್ದೊಂದು ಆತ್ಮವಿಶ್ವಾಸ ಮೂಡಿಸಲು ಸ್ವಾವಲಂಬಿ ಜೀವನ ಕಲೆಗಳನ್ನು ಇಲ್ಲಿ ಪರಿಚಯಿಸಲಾಗ್ತಿದೆ. ಅವರ ಬದುಕಲ್ಲಿ ಹೊಸ ಭರವಸೆಯ ಕಿರಣಗಳನ್ನು ಮೂಡಿಸಲಾಗ್ತಿದೆ. ಮಿತ್ರಜ್ಯೋತಿ ಕ್ಯಾಸೆಟ್ಗಳ ಮೂಲಕ ಅಂಧರ ಬಾಳಿನಲ್ಲಿ ಹೊಸ ಬೆಳಕು ಹಚ್ಚಿದೆ. ಆದರೆ ಅವರು ಜೀವನ ಪೂರ್ತಿ ಅದರ ಮೇಲೆ ಅವಲಂಬಿತವಾಗದಂತೆ ಸ್ವಾವಲಂಬನೆಯ ದಾರಿಯನ್ನು ತೋರಿಸುತ್ತಿದೆ. 9 ತಿಂಗಳ ಕಂಪ್ಯೂಟರ್ ಶಿಕ್ಷಣ ನೀಡಿ ಅವರು ಶೈಕ್ಷಣಿಕವಾಗಿ ಸಂಪೂರ್ಣ ಸ್ವಾವಲಂಬಿಯಾಗುವಂತೆ ಮಾಡುತ್ತಿದೆ. ಆಧುನಿಕ ತಂತ್ರಜ್ಞಾನ ಏನು ಡೆವಲಪ್ ಆಗ್ತಾ ಇದೆಯಲ್ಲ, ಸೊ ಅದಕ್ಕೆ ತಕ್ಕಂಗೆ ನಾವು ಇಂಟರ್ನೆಟ್ಟಲ್ಲಿ ಇ ಬುಕ್ಸ್ಗಳನ್ನು ನೋಡ್ಬೋದು. ಅಥವಾ ಇ ಬುಕ್ಸ್ ಬೇಡ ಅಂದರೂ ಕೂಡ ಕಾಮನ್ ಆಗಿ ಟೆಕ್ಸ್ಟ್ ಬುಕ್ಸ್ ಇರುತ್ತಲ್ಲ, ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು
ಅದನ್ನು ಸ್ಕ್ಯಾನ್ ಮಾಡಿರ್ತಕ್ಕಂಥ ಮ್ಯಾಟರನ್ನು ತಮ್ಮ ಒಂದು JAWS ಅಂತಕ್ಕಂಥ ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅವರು ರೀಡ್ ಮಾಡಿಕೊಂಡು ತಮ್ಮ ಸ್ವತಂತ್ರ ಜೀವನವನ್ನು ಸಾಗಿಸ್ಬೋದು. ಅಂದರೆ ಯಾರ ಮೇಲೆ ಅವಲಂಬನೆ ಆಗದೇನೆ. ಇದು ಮಿತ್ರಜ್ಯೋತಿ ಒಂದು ಬಿಟ್ಟ ನಂತರ, ಅಂದರೆ ಮಿತ್ರಜ್ಯೋತಿ ಇಲ್ಲದೇ ಇದ್ದಕ್ಕಂಥ ಪಕ್ಷದಲ್ಲಿ, ಸಪೋಸ್ ಮಿತ್ರಜ್ಯೋತಿ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನು ಮಾಡಲಿಕ್ಕಾಗುತ್ತೆ? ಸೊ ಅಕಸ್ಮಾತಾಗಿ ಅವರು ಕಂಪ್ಯೂಟರ್ ಟ್ರೈನಿಂಗ್ ಬಂದು ಕಂಪ್ಯೂಟರ್ನ ಕಲ್ಕೊಂಡು ಅವರು ಆ ಜಾಸ್ ಸಾಫ್ಟ್ವೇರ್ನ ಯಾವ ಥರ ಯೂಸ್ ಮಾಡ್ಕೊಬೇಕು ಅದನ್ನೆಲ್ಲ ಕಲ್ಕೊಂಡು ಹೋಗ್ತಾರೆ ಇಲ್ಲಿ 9 ತಿಂಗಳ ಕೋರ್ಸಲ್ಲಿ. ಮಿತ್ರಜ್ಯೋತಿಯ ಮುಖ್ಯಸ್ಥೆ ಮಧು ಸಿಂಗಲ್ ಸಹ ಅತ್ಯುತ್ತಮವಾಗಿ ಕಂಪ್ಯೂಟರ್ ಬಳಸಬಲ್ಲರು. ಇಮೇಲ್ ಬಳಸಿ ಆಡಳಿತಾತ್ಮಕ ವ್ಯವಹಾರ ನಡೆಸುತ್ತಾರೆ. ಇದೇ ಇಲ್ಲಿ ಕಂಪ್ಯೂಟರ್ ಕಲಿಯಲು ಬರುವ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ. ದ್ವಿತೀಯ PUC ಮುಗಿಸಿದ ಅಂಧ ವಿದ್ಯಾರ್ಥಿನಿಯರಿಗೆ 9 ತಿಂಗಳು ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತದೆ. ಇಲ್ಲಿಯೇ ಊಟ ವಸತಿಯ ವ್ಯವಸ್ಥೆಯೂ ಇದೆ. ಇದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹೊಸ ಭರವಸೆ ನೀಡಿದೆ. ಅದೇ ಅಂದರೆ SSLC ವರೆಗೆ ನಾವು ಬ್ರೈಲ್ ಲಿಪಿಯ ಪುಸ್ತಕಗಳು ಇದ್ದಿದ್ದು ನಮಗೆ. ಆದರೆ SSLC ನಂತರ ಯಾವ ಬ್ರೈಲ್ ಪುಸ್ತಕಗಳು ಇರಲಿಲ್ಲ ನಮಗೆ. ಮಿತ್ರಜ್ಯೋತಿ ಪರಿಚಯ ಆಯಿತು. ಮಿತ್ರಜ್ಯೋತಿಗೆ ಬಂದು ನಾವು ಮೆಂಬರ್ಶಿಪ್ಪನ್ನು ಪಡ್ಕೊಂಡು ಇಲ್ಲಿ ಇದು ಟೆಸ್ಟ್ ಕ್ಯಾಸೆಟ್ಗಳನ್ನ ತೊಗೊಂಡು ಹೋದಿವಲ್ಲ, ಅದರಿಂದ ನಮಗೆ ತುಂಬ ಸಹಾಯ ಆಯಿತು. ಅಂದರೆ ಬುಕ್ಸ್ಗಳು ಇಲ್ಲದೇ ಇರೋ ಕಾರಣದಿಂದ ಅದರಿಂದನೇ ಸ್ಟಡಿ ಮಾಡಬೇಕಾಗಿತ್ತು. ಅದರಿಂದ ಸ್ಟಡಿ ಮಾಡಿ ಒಂದು ಉತ್ತಮ ಫಲಿತಾಂಶವನ್ನು ಪಡ್ಕೊಂಡೀವಿ ದ್ವಿತೀಯ PUCಯಲ್ಲಿ. ಅದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ. ಸ್ವಾವಲಂಬಿ ಜೀವನ ಪಾಠದ ಅಂಗವಾಗಿ ಇಲ್ಲಿ ಅಡುಗೆ ಕೆಲಸವನ್ನು ಹೇಳಿಕೊಡಲಾಗುತ್ತದೆ. ಮನೆಯಲ್ಲಿ ಸಣ್ಣ ಕೆಲಸಗಳಿಗೂ ಇತರರ ಮೇಲೆ ಅವಲಂಬನೆಯಾಗದಂತೆ 10 ಹಲವು ಕೆಲಸಗಳನ್ನು ಇಲ್ಲಿ ಕಲಿಸಲಾಗುತ್ತದೆ. ಅಲ್ಲದೆ ಆಸಕ್ತಿಯುಳ್ಳವರಿಗೆ ಕಸೂತಿ, ವೈರ್ ಬ್ಯಾಗ್ ತಯಾರಿಕೆ ಮೊದಲಾದ ಕರಕುಶಲ ಕೆಲಸಗಳನ್ನು ಹೇಳಿಕೊಡಲಾಗುತ್ತದೆ. ಅವರ ಜೀವನ ನಿರ್ವಹಣೆಗಾಗುವಷ್ಟು ಹಣ ಅವರೇ ದುಡಿದುಕೊಳ್ಳುವಂತಾಗುವುದು ಇದರ ಉದ್ದೇಶ. ಕಣ್ಣ ಮುಂದೆ ಕತ್ತಲಿದೆ ಎಂದ ಮಾತ್ರಕ್ಕೆ ಅವರ ಬದುಕೇ ಕತ್ತಲಲ್ಲಿ ಕೊಳೆಯಬೇಕೆಂದೇನೂ ಇಲ್ಲ. ಓದುವ, ಬರೆಯುವ, ತಮ್ಮದೇ ಆದ ಅಭಿರುಚಿ ಬೆಳೆಸಿಕೊಳ್ಳುವ, ಬದುಕಿ ಕಟ್ಟಿಕೊಳ್ಳುವ ಎಲ್ಲ ಹಕ್ಕು ಅಂಧರಿಗೆ ಇದ್ದೇ ಇದೆ. ಈ ನಿಟ್ಟಿನಲ್ಲಿ ಅಂಧರಿಗೆ ದಾರಿದೀಪವಾಗಿ ಕೆಲಸ ಮಾಡ್ತಿರೋ ಮಿತ್ರಜ್ಯೋತಿಯ ಈ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ರಜನಿ MG, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ಬ್ರೈಲ್ ಡೇ ಸ್ಪೆಷಲ್. ವಿಶ್ವದಲ್ಲಿರೋ ಅಂಧರ ಬಾಳಿನಲ್ಲಿ ಬೆಳಕು ಮೂಡಿದ ದಿನ. ಬ್ರೈಲ್ ಲಿಪಿ ಕಂಡುಹಿಡಿದ ಲೂಯಿಸ್ ಬ್ರೈಲ್ ಅನ್ನ ಅಂಧರು ಮಾತ್ರ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.